ಇದು ಭಕ್ತಿವಿನೋದ್ ಠಾಕೂರ್ರ ಗೀತಾವಳಿಯಿಂದ ಇಲ್ಲಿ ಬರುವಂತ ಒಂದು ಗೀತೆ. ರಾಧಾಕೃಷ್ಣ ಬೋಲ್ ಬೋಲ್ ಬೋಲೋರೆ ಸೋಬಾಯಿ ಅಂದ್ರೆ ಎಲ್ಲರೂ ರಾಧಾಕೃಷ್ಣ ರಾಧಾಕೃಷ್ಣ ಅಂದ್ರೆ ಹರೇ ಕೃಷ್ಣ. ರಾಧಾಕೃಷ್ಣ ಅಂದ್ರೆ ಏನು? ಹರೇ ಕೃಷ್ಣ. ರಾಧೆ ರಾಧೆ ಅಲ್ಲ, ರಾಧಾಕೃಷ್ಣ ಹೇಳ್ತಾರೆ. ಏನು? ಹರೇ ಕೃಷ್ಣ. ರಾಧಾಕೃಷ್ಣ ಹರೇ ಕೃಷ್ಣ ಎಲ್ಲರೂ ಒಂದೇ. ರಾಧಾಕೃಷ್ಣ ಬೋಲ್ ಬೋಲ್ ಬೋಲೋರೆ ಸೋಬಾಯಿ ಎಲ್ಲರೂ ಹರೇ ಕೃಷ್ಣ ಜಪ ಮಾಡಿ ಎಲ್ಲರೂ ಹೇಳ್ತಾರೆ. ಯಹಿ ಸಿಖಾ ದಿಯಾ ಸಬ್ ನ ದಿಯಾ ಪಿರ್ಚೆ ನೇಚೆ ಗೌರ್ನಿತ. ಯಹಿ ಅಂದ್ರೆ ಇದೆ, ಇದೇ ಸಿಖಾ. ಸಿಖಾ ಅಂದ್ರೆ ಶಿಕ್ಷೆಯನ್ನು ಕೊಡ್ತಾ, ಉಪದೇಶವನ್ನು ನೀಡ್ತಾ. ಸಬ್ ನದಿಯಾ ಪೂರ್ತಿ ನದಿಯಾ ಗ್ರಾಮದಲ್ಲಿ ಅಂದ್ರೆ ನವದ್ವೀಪ ಮಂಡಲದಲ್ಲಿ ಪಿರ್ಚೆ ಅಂದ್ರೆ ಸುತ್ತಾಡ್ತಾ ಇದ್ದಾರೆ. ಏನು? ನೃತ್ಯ ಮಾಡ್ತಾ ಅಲ್ಲಿ ಸುತ್ತಾಡ್ತಾ ಇದ್ದಾರೆ ಗೌರಣಿತ ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದ ಪ್ರಭುಗಳು. मीचे मायार बसे खाच्चो बेसे खाच्चो हावो डोबू बाय. इसका अर्थ बताओ. जाच्छो बेसे. ಜಾಚ್ಚೋ ಬೇಸೆ. ನೀವೇನು ಮಾಯೆಯಲ್ಲಿ ಸಿಲುಕಿ ಮೀಚೆ ವ್ಯರ್ಥವಾಗಿ ನೀವು ಮಾಯಾ ಜಾಲದಲ್ಲಿ ಬಿದ್ಬಿಟ್ಟು ಈ ಸಂಸಾರದಲ್ಲಿ ನೀವು ಮುಳುಗ್ತಾ ಇದ್ದೀರಿ ಅಂತ. ಈ ಖರ್ಚು ಹಬ್ಬಡು ಹೂವಾಯ್ ಮತ್ತೆ ಮತ್ತೆ ಅವ್ರು ನೀವು ಏನ್ ಮಾಡ್ತಾ ಇದ್ರಿ, ಅದ್ರೊಳಗೆ ಮುಳುಗಿ ಹೋಗ್ತಾ ಇದ್ರಿ ಸಂಸಾರ ಸಾಗರದೊಳಗೆ. ಜೀವ್ ಕೃಷ್ಣದಾಸ್ ಎ ವಿಶ್ವಾಸ್ ಕೋರ್ಲೆ ತೋ ಅವ್ರ ದುಃಖೋ ನಾಯ. ಜೀವ್ ಅಂದ್ರೆ ಜೀವ ಅಂದ್ರೆ ಆತ್ಮ, ಅವನು ಕೃಷ್ಣದಾಸ್ ಅಂತ ಹೇಳಿ ವಿಶ್ವಾಸ ಮಾಡಿದ್ರೆ, ಈ ವಿಶ್ವಾಸವಾದ್ರೆ ಏ ವಿಶ್ವಾಸ, ಈ ವಿಶ್ವಾಸ ಮಾಡಿದ್ರೆ ಏನಾಗುತ್ತೆ? ವಿಶ್ವಾಸ ಮಾಡಿದ್ರೆ ಕೋರ್ಲೆ ತೋ ಆರ್ ದುಃಖೋ ನಾಯ, ಮತ್ತೆ ದುಃಖ ಬರೋದೇ ಇಲ್ಲ. ಕೃಷ್ಣ ಬೋಲ್ಬೆ ಜಬೆ ಪುಲಕ್ ಹಬೆ ಝೋರ್ಭೆ ಅಂಕಿ ಬೋಲಿತಾರೆ. ಕೃಷ್ಣನ ನಾಮಸ್ಮರಣೆ, ಕೃಷ್ಣನ ನಾಮಸ್ಮರಣೆ ನೀವು ಯಾವಾಗ ಮಾಡ್ತೀರಿ? ಕೃಷ್ಣ ಬೋಲ್ಬೆ ಜಬೆ, ಭಗವಂತನ ನಾಮಸ್ಮರಣೆ ಮಾಡಿದಾಗ ನಿಮ್ಮ ಶರೀರ ಏನಾಗುತ್ತದು ಪುಲಕ್ ಹಬೆ. ಪುಲಕ್ ಅಂದ್ರೆ ರೋಮಾಂಚನಗೊಳ್ಳೋದು, ಶರೀರ ರೋಮಾಂಚನಗೊಳ್ಳುತ್ತೆ, ಪುಲಕಿತವಾಗುತ್ತೆ. ಮತ್ತೆ ನಿಮ್ಮ ಕಣ್ಣುಗಳು ಆಂಕಿ ಆಂಕಿ ಅಂದಿದ್ದಾರೆ, ಜೋರ್ಬೆ ಆಂಕಿ ಬೋಲಿತಾರೆ. ನಿಮ್ಮ ಕಣ್ಣುಗಳು ಅವು ಪ್ರೇಮ ಬಾಷ್ಪಗಳಿಂದ ಅವು ತುಂಬ ಹೋಗ್ತವೆ. ಇದನ್ನೇ ನಾನು ಹೇಳ್ತಾ ಇದ್ದೀನಿ. ರಾಧಾಕೃಷ್ಣ ಬೋಲೋ ಸಂಗೆ ಚಲೋ ಯಹಿ ಮಾತ್ರ ಭಿಕಾಚಾರ. ಒಂದೇ ನಿಮ್ಗೆ ಒಂದು ಭಿಕ್ಷೆಯನ್ನು ನಾನು ಕೇಳ್ತೀನಿ, ಏನಂದ್ರೆ ರಾಧಾಕೃಷ್ಣ ಬೋಲು, ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಮತ್ತೆ ಭಕ್ತರ ಸಂಗತಿಯಲ್ಲಿ, ಭಕ್ತರ ಸಂಘದಲ್ಲಿ ನೀವೆಲ್ಲ ಇರಿ. ಜಾಯ್ ಸಕೋಲ್ ವಿಪೋದ್ ಭಕ್ತಿ ವಿನೋದ್ ಬೋಲೆ ಜಕೋನ್ ಓ ನಾಮ ಗಾಯ್. ಯಾರು ಈ ನಾಮಸ್ಮರಣೆಯನ್ನು ಮಾಡ್ತಾರೆ ಅಂತವ್ರದ್ದೆಲ್ಲ ಸಕಲ ವಿಪತ್ತುಗಳು ಅವು ದೂರವಾಗ್ತವೆ ಅಂತೇಳಿ ನಾನು ಭಕ್ತಿ ವಿನೋದ್ ಠಾಕೂರ್ ಹೇಳ್ತಾ ಇದ್ದೀನಿ. ಯಾರು ಈ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾರೆ, ರಾಧಾಕೃಷ್ಣ ನಾಮಸ್ಮರಣೆ ಮಾಡ್ತಾರೆ, ಮತ್ತೆ ಭಕ್ತರ ಸಂಘದಲ್ಲಿ ಅವರು ಮುಂದೆ ಬರೀತಾರೆ, ಅವ್ರಿಗೇನು ಎಲ್ಲ ವಿಪತ್ತುಗಳು ಅವರಿಗೆ ದೂರವಾಗ್ತವೆ. ಜಾಯ್ ಅಂದ್ರೆ ದೂರ ಹೋಗ್ತವೆ. ಭಕ್ತಿ ವಿನೋದ್ ಬೋಲೆ ಜಕೋನ್ ಓ ನಾಮ. ಜಕೋನ್ ಅಂದ್ರೆ ಯಾವಾಗ ನಾವು ಈ ನಾಮಸ್ಮರಣೆಯನ್ನ ಮಾಡ್ತೀವಿ ಅವಾಗ ಎಲ್ಲ ವಿಪತ್ತುಗಳು ಹೋಗ್ತವೆ, ದೂರ ಹೋಗ್ತವೆ. ಓಕೆ, ಇದು ಸ್ವಲ್ಪ ಇದೊಂದು ಟ್ಯೂನ್ ಬೇರೆ ಇರುತ್ತೆ, ನೀವು ಸ್ವಲ್ಪ ಗಮನ ಕೊಟ್ಟು ಕೇಳಿ ಹಿಂದೆ ಹೇಳಬೇಕು. ರಾಧಾ ಕೃಷ್ಣ ಬೋಲ್ ಬೋಲ್ ಬೋಲೋ ರೇ ಸೋಬಾಯ್. 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 शिक्षा दिया सब न दिया पीछे बेचे गौरनिता. यही शिक्षा दिया सब न दिया पीछे बेचे गौरनिता. राधा कृष्ण बोल बोल बोलो रे सोबाय. राधा कृष्ण बोल बोल बोलो रे सोबाय. राधा कृष्ण बोल बोल बोलो रे सोबाय. राधा कृष्ण बोल बोल बोलो रे सोबाय.
शिखा दिया सबना दिया नीचे नीचे गौरिताई शिखा दिया सबना दिया नीचे नीचे गौरिताई राधा कृष्ण बोल बोल बोलो रे शोभा राधा कृष्ण बोल बोल बोलो रे शोभा মিশা মায়ার বসে যাচ্ছ বেশে কাচ্ছ হাবু ডুবাই মিশে মায়ার বসে মিশে মায়ার বসে যাচ্ছ বেশে কাচ্ছ হাবু ডুবাই মিশে মায়ার বসে যাচ্ছ বেশে माता कृष्ण बोल बोल बोलो रे शोभाय राधा कृष्ण बोल बोल बोलो रे शोभाय राधा कृष्ण बोल बोल बोलो रे शोभाय राधा कृष्ण बोल बोल बोलो रे शोभाय जीव कृष्ण दास विश्वास कोले तो दुख नाय 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 कृष्ण बोलबे जबे पुलक हबे झोझ्यान की बोलिताय 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 राधा कृष्ण बोल बोल बोले रे शोभाय राधा कृष्ण बोल बोल बोलो रे शोभाय राधा कृष्ण बोल बोल बोलो रे शोभाय राधा कृष्ण बोल बोल बोलो रे शोभाय राधा कृष्ण बोलो संगे चलो এই মাত্র ভিক্ষা চাই রাধা কৃষ্ণ বলো সঙ্গে চলো এই মাত্র ভিক্ষা চাই রাধা কৃষ্ণ বলো সঙ্গে চলো এই মাত্র ভিক্ষা চাই রাধা কৃষ্ণ বলো সঙ্গে চলো এই মাত্র ভিক্ষা চাই সকল বিপদ ভক্তি বিনোদ কোলে তোর দুঃখ নাই বিপদ ভক্তি বিনোদ বলে যে কোনো নাম গায় যায় সকল বিপদ ভক্তি বিনোদ বলে যে কোনো নাম গায় যায় সকল বিপদ ভক্তি বিনোদ বলে যে কোনো নাম গায় রাধা কৃষ্ণ बोल बोल बोलो रे शोभाय राधा कृष्ण 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 बोल बोल बोलो रे शोभाय এই শিক্ষা দিয়া স্বপ্ন দিয়া পিছে নিচে গৌরিতা এই শিক্ষা দিয়া স্বপ্ন দিয়া পিছে নিচে গৌরিতা রাধা কৃষ্ণ बोल बोल बोलो रे शोभाय राधा कृष्ण बोल बोल बोलो रे शोभाय राधा कृष्ण बोल बोल बोलो रे शोभाय राधा कृष्ण बोल बोल बोलो रे शोभाय ಇದು ಬಂಗಾಲಿ ಭಾಷೆ ಏನಿದೆಯಲ್ಲ ಅತ್ಯಂತ ಮಧುರವಾದ ಭಾಷೆ. ಬಂಗಾಲಿ ನಾವು ಉಚ್ಚಾರಣೆ ಮಾಡಬೇಕಂದ್ರೆ ಹೇಳ್ತಾರೆ ಬಾಯಿಯಲ್ಲಿ ರಸಗುಲ್ಲ ಇಡಬೇಕು. ರಸಗುಲ್ಲ ಬಂಗಾಲಿ ಒಳಗೆ ಹೇಳ್ತಾರೆ ರಸಗುಲ್ಲ. ಬಾಯಿ ಒಳಗೆ ರಸಗುಲ್ಲ ಇಟ್ಕೊಂಡು ಮಾತಾಡ್ಬೇಕು, ಅದು ಅವಾಗ ಬಂಗಾಲಿ ಆಗುತ್ತೆ. ಪೂರ್ತಿ ಬಾಯಿ ಖಾಲಿ ಇಟ್ಕೊಂಡು ಮಾತಾಡೋದಲ್ಲ, ಆ ರೀತಿ ಇದು ಉಚ್ಚಾರಣೆ ಮಾಡಬೇಕು. ರಾಧಾ ಕೃಷ್ಣ ಬೋಲ್ ಬೋಲ್ ಬೋಲೋ ರೆ ಶೋಭಾಯ್ ಅಂದ್ರೆ ಪಾನು ಅಥವಾ ಪಾನು ಏನೋ ಎಲ್ಲರಿಗೆ ಬಾಯಿ ಜಿಗ್ತಾ ಇರ್ಬೇಕು ಮಾತಾಡ್ತಾರೆ ಮಿಸ್ಟಿ.
ಮಧುರ ಮಧುರ ಅಂದ್ರೆ ಮಿಷ್ಟಿ ಅಂದ್ರೆ ಈ ಸ್ವೀಟ್ ರಸಗುಲ್ಲ ಅಂತ ಹೇಳಿದ್ರು. ಅವ್ರು ರಸಗುಲ್ಲ ಅನ್ನೋದಿಲ್ಲ, ಅವ್ರು ಏನಂತಾರೆ ರಸಗುಲ್ಲ. ರಸಗುಲ್ಲ ಬಹಳ ಅಂದ್ರೆ ಮಧುರವಾದ ಭಾಷೆ. ಠಾಕೂರ್ ಅದು ಹೇಳ್ತಾ ಇದ್ದಾರೆ, ನಾವು ಚೈತನ್ಯ ಮಹಾಪ್ರಭು ನಿತ್ಯಾನಂದರು ಅವ್ರು ಏನ್ ಮಾಡ್ತಾ ಇದಾರೆ, ನದಿಯಾದಲ್ಲಿ ಎಲ್ಲ ಸುತ್ತಾಡಿ ನೃತ್ಯ ಮಾಡಿ ಎಲ್ಲರಿಗೂ ಹೇಳ್ತಾರೆ, ಭಗವಂತನ ನಾಮಸ್ಮರಣೆ ಮಾಡಿ, ರಾಧಾಕೃಷ್ಣ ನಾಮಸ್ಮರಣೆ ಮಾಡಿ. ಅದರಿಂದ ಏನಾಗುತ್ತೆ, ಭಗವಂತ ಅವರು ಕೃಷ್ಣ, ನಾನು ಜೀವ ಕೃಷ್ಣದಾಸ್, ಆತ್ಮ ಏನಿದೆ ಅದು ಭಗವಂತನ ಸೇವಕ ಅಂತ ಹೇಳಿ ನಾವು ಯಾವಾಗ ವಿಶ್ವಾಸ ಮಾಡ್ತೀವಿ, ಆವಾಗ ಏನಾಗುತ್ತೆ, ಆರ್ ದುಃಖ ನಾಯ, ಮತ್ತೆ ನಮಗೆ ಈ ಸಂಸಾರದ ದುಃಖ ಬರೋದಿಲ್ಲ. ಕೃಷ್ಣ ಬೋಲ್ಬೆ ಜಬೆ ಪುಲಕ್ ಹೋಬೆ ಝೋರ್ಬೆ ಅಂಕಿ ಬೋಲಿತ. ಭಗವಂತನ ನಾಮಸ್ಮರಣೆ ನಾವು ಮಾಡ್ತೀವಿ, ಅವಾಗ ನಮ್ಮ ಶರೀರ ಪುಲಕಿತವಾಗುತ್ತೆ, ರೋಮಾಂಚನವಾಗುತ್ತೆ. ಆಮೇಲೆ ನಮ್ಮ ಕಣ್ಣಲ್ಲಿ ನೀರುಗಳು ಕೂಡ ಬರ್ತವೆ. ರಾಧಾಕೃಷ್ಣ ಬೋಲೋ ಸಂಗೆ ಚಲೋ ಈ ಮಾತ್ರ ಭಿಕಾಚಾರ. ಭಗವಂತನ ನಾಮಸ್ಮರಣೆಯನ್ನು ಮಾಡಿ, ಭಗವಂತನ ಭಕ್ತರ ಸಂಗತಿಯನ್ನು ಮಾಡಿ, ಸತ್ಸಂಗವನ್ನ ಮಾಡಿ. ಮತ್ತು ಇದೇ ನನ್ನ ನಿಮ್ಮಲ್ಲಿ ವಿನಂತಿ, ಭಿಕ್ಷೆ ನೀವು ಭಿಕ್ಷೆ ಇದನ್ನೇ ನಾನು ಕೇಳ್ಕೊಳ್ತೀನಿ. ಜಾಯ್ ಸಫಲ್ ಬೇಕು, ನಾವು ಆ ರೀತಿ ಮಾಡಿದ್ದಾಗಿದ್ರೆ ಎಲ್ಲ ಸಕಲ ಅಂದ್ರೆ ಎಲ್ಲ ವಿಪತ್ತುಗಳೇನಂತವೆ ಅವು ದೂರ ಹೋಗ್ತವೆ. ಇದೇ ಭಕ್ತಿ ನೋಟಾಕು ಹೇಳ್ತಾ ಇದ್ರೆ, ಯಾವಾಗ ನಾವು ಭಗವಂತ ನಾಮಸ್ಮರಣೆ ಮಾಡ್ತೀವಿ ಯಾವಾಗ ಜಖೋ ಇಮ್ಮಿಡಿಯೇಟ್ಲಿ, ಯಾವ ರೀತಿ ಅಂದ್ರೆ ಇಮ್ಮಿಡಿಯೇಟ್ಲಿ ಭಗವಂತನ ನಾಮಸ್ಮರಣೆ ನಾವು ಶ್ರದ್ಧೆಯಿಂದ ಮಾಡಿದ ತಕ್ಷಣ ಏನಾಗುತ್ತೆ, ಎಲ್ಲ ಜಾಯ್ ಸಫಲ್ ಬೇಕು, ಎಲ್ಲ ವಿಪತ್ತುಗಳು ದೂರ ಹೋಗ್ಬಿಡ್ತಾರೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಆಮೇಲೆ ಇವತ್ತಿನ ನಮ್ಮ ವಿಷಯ, ಇವತ್ತಿನ ಕ್ಲಾಸಿಂದ ಏನಪ್ಪ ಅಂದ್ರೆ, ನಾವು ಮಾರ್ನಿಂಗ್ ಮಂಗಳಾರತಿ, ಗುರುವಂದನ, ನರಸಿಂಹಾರತಿ, ತುಳಸಿ ಆರತಿ ಇವೆಲ್ಲ ಹಾಕ್ತೀವಲ್ಲ, ಅದರಲ್ಲಿ ಸರಿಯಾಗಿ ಉಚ್ಚಾರಣೆ ಮಾಡಬೇಕು. ಕೆಲವೊಂದು ಏನಿದಾವೆ ಬಂಗಾಳಿಯಲ್ಲಿದ್ದಾವೆ. ಉದಾಹರಣೆಗೆ ತುಳಸಿ ಆರತಿ ಮತ್ತು ಗುರುವಂದನ, ಇದು ಕೃಷ್ಣದಾಸ್ ಬರೆದಿರೋದು ತುಳಸಿ ಆರತಿ, ಅದು ಬಂಗಾಳಿಯಲ್ಲಿದೆ. ಆಮೇಲೆ ಗುರುವಂದನ ಏನಿದೆಯಲ್ಲ, ಅದು ನರೋತ್ತಮ್ ದಾಸ್ ಠಾಕೂರ್ ಪ್ರೇಮ ಭಕ್ತಿ ಚಂದ್ರಿಕಾ ಪುಸ್ತಕದಿಂದ ಅದನ್ನ ಆಯ್ಕೊಂಡು, ಎರಡು ಬೆಂಗಾಲಿಯಲ್ಲಿದೆ. ಆಮೇಲೆ ನಾವು ಗುರುವಾಷ್ಟಕ ಏನ್ ಹೇಳ್ತೀವಿ ಬೆಳಿಗ್ಗೆ, ಸಂಸಾರದ, ಅದು ಸಂಸ್ಕೃತದಲ್ಲಿದೆ, ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಬರೆದಿರೋದು. ಆಮೇಲೆ ನರಸಿಂಹ ಆರತಿ, ನರಸಿಂಹ ಕೀರ್ತನೆಯನ್ನ ನಾವು ಮಾಡ್ತೀವಿ, ಅದು ಸಂಸ್ಕೃತದಲ್ಲಿದೆ. ಅಲ್ಲಿ ಸ್ವಲ್ಪ ನಾವು ಉಚ್ಚಾರಣೆಯಲ್ಲಿ ಗಮನ ಕೊಡ್ಬೇಕಾಗುತ್ತೆ. ಅ ಇದ್ದಲ್ಲಿ ಆ ಹೇಳೋದು, ಹೀಗೆಲ್ಲ ಮಾಡಿದ್ರೆ ವಿರುದ್ಧ ಆಗುತ್ತೆ. ಅಥವಾ ಆ ಇದ್ದಲ್ಲಿ ಅ ಅಂತ ಹೇಳಿದ್ರೆ ಅದು ವಿರುದ್ಧ ಆಗುತ್ತೆ, ವಿರುದ್ಧ ಮೀನಿಂಗ್ ಆಗುತ್ತೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಇದನ್ನ ಏನಂದ್ರೆ ಮುಂಚಿತವಾಗಿ ಕೆಲವೊಂದ್ಸರಿ ಏನ್ ಮಾಡ್ಬಿಡ್ತೀವಿ, ನಾವು ಯಾವುದೋ ಒಂದು ಟೇಪ್ ಕೇಳಿ ಕಲ್ಕೊಳ್ತೀವಿ, ಯಾರು ಹಾಡಿರೋದು. ಈಗ ಸಾಕಷ್ಟು ಆಲ್ಬಮ್ಗಳು ಬಂದ್ಬಿಡ್ತವೆ. ಹರೇ ಕೃಷ್ಣ ರಾಕ್ ಬ್ಯಾಂಡ್ನು ಇದೆ, ಮಾಧವಾಜ್ ರಾಕ್ ಬ್ಯಾಂಡ್ ಇದೆ, ಬೇರೆ ಬೇರೆ ರಾಕ್ ಬ್ಯಾಂಡ್, ಅವರು ಬೇರೆ ಬೇರೆ ಟೂರ್ನಲ್ಲಿ ಹಾಡ್ತಾರೆ. ಅದು ಹೊಸ ಜನರಿಗೆ ಏನು ಅಟ್ರಾಕ್ಟ್ ಮಾಡಿರ್ತಾರೆ, ಅದು ಹೊಸ ಜನರಿಗೆ ಅಟ್ರಾಕ್ಟ್ ಮಾಡಲಿಕ್ಕೆ ಅದು ಓಕೆ. ಬಟ್ ನಾವು ಯಾವಾಗ ಪ್ರಾರ್ಥನೆಯ ರೂಪದಲ್ಲಿ ಇಲ್ಲಿ ಭಗವಂತನ ಮುಂದೆ ಅದನ್ನ ಹಾಡ್ತೀವಲ್ಲ, ಅವಾಗ ಏನ್ ಮಾಡ್ಬೇಕು, ಪ್ರಾರ್ಥನೆಯ ರೂಪದಲ್ಲಿ ಹಾಡಿದಾಗ ನಾವು ಅದನ್ನ ಗಮನ ಕೊಟ್ಟು ಒಂದ್ಸರಿ ತಿಳ್ಕೊಳ್ಬೇಕು. ಅದಕ್ಕೆ ನಾನು ಎಲ್ಲರಿಗೂ ಹೇಳ್ತೇನೆ, ಸ್ವಲ್ಪ ಇದನ್ನ ಇದು ಮಾಡಿಸಿದೀವಿ ನಾವು ಬೆಳಿಗ್ಗೆಂದು. ನಾವು ಇಂಪಾರ್ಟೆಂಟ್ ಕೆಲವೊಂದಿಷ್ಟು ಪ್ರಾರ್ಥನೆಗಳು ಮಾರ್ನಿಂಗ್ ಪ್ರೋಗ್ರಾಮ್ ಹೇಳುವಂತ ಇದು ಮಾಡಿದ್ವಿ. ಇನ್ನೊಂದು 4 ಕಾಪಿ ಇದೆ, ನೀವು ನೋಡ್ಬೋದು ಅಷ್ಟೇ. ಮತ್ತೆ ನಿಮ್ಗೆ ನಾನು ಮೊಬೈಲಲ್ಲೂ ಕಳಿಸ್ತೀನಿ, ಸಾಫ್ಟ್ ಕಾಪಿ ಇದೆ. ಇದನ್ನ ಸ್ವಲ್ಪ ಇನ್ನೊಂದು ಸ್ವಲ್ಪ ಒಂದು ಸ್ಪೇಸಸ್ ಎಲ್ಲ ಮಿಸ್ಸಿಂಗ್ ಆಗಿದೆ ಅದ್ರ ಟೈಪಿಂಗ್ ಅಲ್ಲಿ, ಅದನ್ನ ಸರಿ ಮಾಡಿ ನಾವು ಪ್ರಿಂಟ್ ಹಾಕ್ಸೋದಿದ್ದೀವಿ. ಕನ್ನಡದಲ್ಲಿ ಇದೆ ಇದು, ಹಿಂದಿ ಆ ಬುಕ್ ಮೇಲೆ दे सकते हो. ಪಹಲೆ ಮೊದಲು ನಾವೇನ್ ಮಾಡೋಣ, ಗುರುವಾಷ್ಟಕ
ಮಂಗಳಾರತಿದು ಗುರುವಷ್ಟಕ ಏನಿದೆಯಲ್ಲ ಅದನ್ನ ಹೇಳೋಣ. ಗುರುವಷ್ಟಕ ಅಂತಂದ್ರೆ ಗುರು ಅಷ್ಟಕ, ಅದು ಸೇರಿಸಿದಾಗ ಸಂಧಿ ಸೇರಿಸಿದಾಗ ಏನಾಗುತ್ತದು ಗುರುವಷ್ಟಕ. ಆ ಗುರುವಷ್ಟಕ ಗುರುಗಳಿಗೆ ಪ್ರಾರ್ಥನೆ ಇದು. ಪ್ರಥಮವಾಗಿ ನಮ್ಮ ದಿವಸ ಮಂಗಳಾರತಿಯಲ್ಲಿ ಪ್ರಾರಂಭವಾಗುವುದು ಗುರುಗಳಿಗೆ ವಂದನೆಯನ್ನ ಮಾಡಿ, ಗುರುಗಳ ಚರಣಗಳಿಗೆ ವಂದನೆಯನ್ನು ಮಾಡಿ ಅವರು ಗುಣಗಾನವನ್ನ ಮಾಡಿ ಇದು ಪ್ರಾರಂಭ ಆಗುತ್ತೆ. ಸಂಸಾರದಾವಾನಲರಿಡಲು ಪ್ರಾಣಾಯ ಕಾರುಣ್ಯ ಘನ ಘನತ್ವಂ. ನೋಡಿ ಯಾವ ರೀತಿ ಅಂದ್ರೆ ಉಚ್ಚಾರಣೆ ನಾವು ಯೂಸುವಲಿ ಹೇಳುವಾಗ ಹೇಗೆ ಹೇಳ್ಬಿಡ್ತೀವಿ ಅಂದ್ರೆ ದಾವಾನಲ ಅದು ಓಕೆ. ಎರಡನೇ ಲೈನ್ ಅಲ್ಲಿ ನೋಡ್ರಿ, ಅಲ್ಲಿ ಜಾಸ್ತಿ ಜನ ಮಿಸ್ಟೇಕ್ ಮಾಡ್ತೀವಿ. ತ್ರಣಾಯ ಅಂತ ಹೇಳ್ತಾರೆ ಬಹಳ ಜನ. ಅದಿರುವುದೇನು ತ್ರಾಣಾಯ, ಏನದು ತ್ರಾಣಾಯ ಕಾರುಣ್ಯ, ತ್ರಾಣ ತ್ರಾಯತಿ ಅಂತ ಹೇಳ್ತಾರೆ. ಅಂದ್ರೆ ಆ ಸಂಸಾರ ಧಾವದಿಂದ ಅಂದ್ರೆ ಫಾರೆಸ್ಟ್ ಫೈರ್ ಅಂತ ಹೇಳ್ತಾರೆ. ದಾವಾನಲ ಕನ್ನಡದಲ್ಲಿ ಏನ್ ಹೇಳ್ತಾರೆ? ದಾವಾನಲ ಕನ್ನಡದಲ್ಲಿ ಏನ್ ಹೇಳ್ತೀವಿ? ಕಾಡ್ಗಿಚ್ಚು, 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 ಕಾಡ್ಗಿಚ್ಚು. ಅಂದ್ರೆ ಈ ಸಂಸಾರಕ್ಕೆ ಅಂದ್ರೆ ಈ ಭೌತಿಕ ಜಗತ್ತಿಗೆ ಏನು ಹೋಲಿಸಲಾಗಿದೆ? ಇದು ಕಾಡ್ಗಿಚ್ಚಿಗೆ ಹೋಲಿಸಲಾಗಿದೆ. ಇದನ್ನ ಯಾರು ಹಚ್ಚಿದ್ರು ಕಾಡ್ಗಿಚ್ಚು? ತಾನಾಗಿ ಅದು ಅಂದ್ರೆ ಏನಾಗುತ್ತೆ, ಒಂದು ಏನಿದಾವೆ, ಒಂದು ಗಾಳಿ ಬೀಸುತ್ತೆ, ಒಂದಕ್ಕೊಂದು ಮರಗಳವು ತಿಕ್ಕೊಂಡು ಅಲ್ಲಿ ಬೆಂಕಿ ಹಾಕೋದು. ಆ ರೀತಿ ಕಾಡ್ಗಿಚ್ಚು ಅದು. ಅದನ್ನ ಆರಿಸ್ಬೇಕಂದ್ರೆ ಸಾಮಾನ್ಯವಾಗಿ ಸಾಧ್ಯ ಆಗುದಿಲ್ಲ. ಈ ಫಾರೆಸ್ಟ್ ಅಲ್ಲಿ ಕೆಲವೊಂದ್ಸರಿ ಹತ್ಕೊಳ್ಳುತ್ತೆ ನೋಡಿ, ಅವರು ಹೆಲಿಕಾಪ್ಟರ್ ಇಂದ ನೀರು ಹಾಕ್ತಾರೆ, ಎಷ್ಟೋ ನೀರು ಹೊಡಿತಾರೆ, ಆದ್ರೂ ಕಡಿಮೆ. ಯಾವಾಗ ಮಳೆ ಬರುತ್ತೆ ಆವಾಗ ಅದನ್ನು ಸಂಪೂರ್ಣವಾಗಿ ಏನ್ ಮಾಡ್ಬೋದು, ನಾವು ನಿಲ್ಲಿಸ್ಬೋದು. ಆ ರೀತಿ ಪ್ರಾಪ್ತಶ್ಚ ಕಲ್ಯಾಣ ಗುಣಾರ್ಣವಶ್ಯ. ಭಗವಂತ ಏನು ಗುಣಗಳ ಸಾಗರವಾಗಿದ್ದಾನೆ. ಅವನ ಕಡೆಯಿಂದ ಯಾವ ರೀತಿ ಅಂದ್ರೆ ಅದು ಮೋಡ ಇದ್ದ ಹಾಗೆ. ಆ ಭಗವಂತನ ಆ ಗುಣಾರ್ಣ ಅವನಿಂದ ಗುರುಗಳು ಏನ್ ಮಾಡ್ತಾರೆ, ಅವರು ಆ ನೀರನ್ನ, ಕರುಣೆ ಅನ್ನುವ, ಭಗವಂತನ ಕರುಣೆ ಅನ್ನುವ ಮಳೆಯನ್ನ ತರ್ತಾರೆ. ಭಗವಂತನ ಕರುಣೆ ಅನ್ನುವ ಮಳೆಯನ್ನ ಯಾವಾಗ ಅವರು ಈ ಸಂಸಾರದ ಮೇಲೆ, ಆ ಕಾಡ್ಗಿಚ್ಚಿನ ಮೇಲೆ ಬೀಳುತ್ತೋ ಅವಾಗ ಏನಾಗುತ್ತದೋ ಕಾಡ್ಗಿಚ್ಚ ಆಗುತ್ತೆ. ಇಲ್ಲ ಅಂದ್ರೆ ಈ ಸಂಸಾರದ್ದು ಏನಿದೆ ಅಲ್ಲ, ಇದು ಮುಗಿಯೋದೇ ಇಲ್ಲ ನಮ್ಮ ಕತೆ. ಜನರು ಜೀವನ ಇಡೀ ಅದೇ ಮಾಡಿದ್ದೆ ಅದಕ್ಕೆ ಪ್ರಹ್ಲಾದ್ ಮಾರ ಹೇಳ್ತಾರೆ, ಪುನಃ ಪುನಃ ಸೇರ್ಬಿದ್ದೆ ಸೇರ್ಬಣ್ಣ ನಾಮ. ಇನ್ನು ಜಗದಿದ್ದೇ ಜಗದಿದ್ದು. ಪ್ರಭುಪಾದ ಒಂದು ಉದಾಹರಣೆ ಹೇಳ್ತಾರೆ. ಇವರು ಯಾವ ರೀತಿ ಸಂಸಾರ ಅಂದ್ರೆ ಇದು 25 ಪೈಸೆ ಸರ್ಕಸ್ ಇದೆ. 25 ಪೈಸೆ ಸರ್ಕಸ್ ಗೊತ್ತಾ? ಇವತ್ತೇ ಬಂದ್ರೆ ನೋಡೋ ಹೋಗ್ತೀವಿ ಎಲ್ಲರೂ. 25 ಪೈಸೆನೊಳಗೆ ಯಾರು ಟಿಕೆಟ್ ಕೊಡ್ತಾರೆ ಅಂದ್ರೆ ಹೋಗ್ತೀವಿ, ಹೋಗಲ್ವಾ? ಒಂದು ಊರಾಗ ಒಂದು ಸರ್ಕಸ್ ಬಂದಿತ್ತಂತೆ. ಅವರು ಅನೌನ್ಸ್ ಮಾಡೋದಂತೆ, ಏನೋ ಟಿಕೆಟು ಬರೀ 25 ಪೈಸೆ. 33 ಗಂಟೆ ಶೋಗೆ ಎಷ್ಟು? 25 ಪೈಸೆ. ಅದಕ್ಕೆ ಎಲ್ಲ ತುಂಬಾ ನೈನ್ ಹತ್ಬಿಟ್ಟಿರ್ತೀವಿ ಜನ. ಜನರಿಗೆ ಎಷ್ಟು ಯೋಗಗಳು ಮಾಡುತ್ತೆ ಸರ್ಕಸ್ ಒಳಗಡೆ. ಇದು ಸ್ಪೆಷಲ್ ಶೋ. ಇದು ಒಬ್ಬರಿಗೆ ಒಂದೇ ಸಾರಿ ಒಬ್ಬರಿಗೆ ತೋರಿಸ್ತೀವಿ. ಅದು ಬಹಳ ಖುಷಿ ಆಗುತ್ತೆ. ನಾವು ಸ್ಪೆಷಲ್ VIP ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ. ಆಮೇಲೆ ಅಲ್ಲಿ ಏನು ಮಾಡೋದು, 25 ಪೈಸೆ ಒಳಗೆ ಸರ್ಕಸ್ ಮಾಡ್ಬೇಕಾ ಮನೆಯಲ್ಲಿ ಅಂತೇಳಿ ಚೆನ್ನಾಗಿ ಹಾಕಿ ಬಾರಿಸಿದ್ರು. ಅವನು ಹಿಂದೆ ತುಂಬಾ ದೊಡ್ಡ ಕ್ಯೂ ಹತ್ತಿದ ಜನ ಅವನಿಗೆ ತುಂಬಾ ಚೆನ್ನಾಗಿ ಬಾರಿಸಿದ್ರಂತೆ. ಬಾರಿಸಿ ಹೊರಗಡೆ ಬಿಟ್ಟಿರುತ್ತೆ. ಅವನು ಎಲ್ಲ ಸರಿಯಾಗಿ ಎಲ್ಲ ಮಾಡ್ಕೊಂಡು ಬಂದು ಹೊರಗಡೆ ಬಂದು ಲೈನಲ್ಲಿ ಜನ ನಿಂತಿದ್ರು. ಹೇಗಿದೆ ಸರ್ಕಸ್ ಅಂತ. ಹೇಗಿದೆ ಸರ್ಕಸ್ ಅಂದ್ರೆ ಭಾಳ ಚೆನ್ನಾಗಿದೆ, ಭಾಳ. ಅಲ್ಲಿ ಒಳಗಡೆ ನನಗೆ ಏನ್ ಮಾಡಿದ್ರು, ಹಾಕೊಂಡು
ಗುಮ್ಮಿದಾರ ಅಂತಂದ್ರೆ ಅವನಿಗೆಲ್ಲ ಮಾನ ಮರ್ಯಾದೆ ಹೋಗುತ್ತೆ. ಅದಕ್ಕೆ ಬಹಳ ಚೆನ್ನಾಗಿದೆ ಸರ್ಕಸ್, ಬಹಳ ಚೆನ್ನಾಗಿದೆ ಅಂತ ಹೇಳಿ ಓಡೋಗ್ಬೇಕು ಅವನು. ಹಂಗೆ ಪ್ರತಿಯೊಬ್ಬರಿಗೂ ಏನು ಅಂದ್ರೆ ಈ ಸಂಸಾರದಲ್ಲಿ ಏನಂದ್ರೆ ಎಲ್ಲರೂ ಏನ್ ಮಾಡ್ತೀವಿ ನಾವು, ಇಲ್ಲಿ ಹೇಳಿದ್ರಲ್ಲ ಭಕ್ತಿವಿನೋದ್ ಠಾಕೂರ್ ಏನ್ ಹೇಳಿದ್ರು, ಮಿಚೆ ಮಾಯಾರ ಬಸೆ ಕಾಚು ಜಾಚು ಬೇಸೆ ಕಾಚು ಹೋಗೋದು ಬೋವ. ಮಾಯಾ ಜಾಲದಲ್ಲಿ ಸಿಕ್ಕಾಕೊಂಡ್ಬಿಟ್ಟು ನಾವು ಏನ್ ಮಾಡ್ತಾ ಇದೀವಿ, ಮತ್ತೆ 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 ಮುಳುಗ್ತಾ ಇದೀವಿ, ಉಪ್ಪು ನೀರು ಕುಡಿತಾ ಇದೀವಿ. ಆದ್ರೂ ಏನಂತೀವಿ ನಾವು, ನನ್ನ ಮಗಂದು ಒಂದು ಮದುವೆ ಮಾಡಿದ್ರೆ ಆಯ್ತಪ್ಪ, ನಂದು ರೆಸ್ಪಾನ್ಸಿಬಿಲಿಟಿ ಮುಗಿತು, ಅವನಿಗೂ 25 ಪೈಸೆ ಸರ್ಕಸ್ ಏನ್ ಮಾಡ್ಬೇಕು, ಅವನಿಗೂ ತೋರಿಸ್ಬೇಕು, ನಾನೊಬ್ಬನೇ ಯಾಕೆ ಆ ರೀತಿ ಅವರು ಒಂದ್ ಸ್ವಲ್ಪ ನೋಡ್ಲಿ, ನಾನೊಬ್ಬನೇ ಯಾಕೆ ನೋಡ್ಬೇಕು, ಎಲ್ಲರೂ ನೋಡ್ಲಿ ಅಂತ. ಬಹಳ ಚೆನ್ನಾಗಿದೆ, ನೋಡು ನೋಡು ನೋಡು, ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತಾರಲ್ಲ ಹಂಗೆ ಆ ರೀತಿ. ಆದ್ರೆ ಕೇವಲ ಗುರುಗಳ ಕೃಪೆಯಿಂದ ಮಾತ್ರ, ಯಾಕಂದ್ರೆ ಅವರು ಏನ್ ಮಾಡ್ತಾರೆ, ಈ ಪ್ರಾಪ್ತಸ್ಯ ಕಲ್ಯಾಣ ಗುಣಾರ್ಣವಶ್ಯ. ಗುಣಾರ್ಣವ ಅಂದ್ರೆ ಭಗವಂತನ ಹೆಸರು, ಗುಣಗಳ ಸಾಗರ, ಕಲ್ಯಾಣ ಗುಣಗಳ ಸಾಗರ ಅವನು, ಎಲ್ಲರಿಗೂ ಕಲ್ಯಾಣವನ್ನು ಮಾಡುವವನು. ಅವನಿಂದ ಅವ್ರು ಏನ್ ಮಾಡ್ತಾರೆ, ಆ ಗುಣಗಳ ಸಾಗರ ಭಗವಂತನಿಂದ ಅವರು ಕರುಣೆಯ ಮಳೆಯನ್ನ ಬರೆಸ್ತಾರೆ. ಅವಾಗ ಈ ಕಾಡ್ಗಿಚ್ಚು, ಸಂಸಾರ ಬಂಧನದ ನಮ್ಗೆ ಕಾಡ್ಗಿಚ್ಚಿದೆಯಲ್ಲ, ಅದು ಆರ್ಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಒಂದೇ ಗುರೋ ಶ್ರೀ ಚರಣಾರವಿಂದಂ, ಒಂದೇ ಗುರೋಹೋ ಹಾಡುವಾಗ ನಮಗೆ ಪ್ರತ್ಯೇಕ ಉಚ್ಚಾರಣೆ ಮಾಡ್ಲಿಕ್ಕೆ ಆಗದೇ ಇದ್ರು, ಒಂದೇ ಗುರೋ ಶ್ರೀ ಚರಣಾರವಿಂದಂ, ಗುರೋ ಅಂತ ಆದ್ರೂ ಹೇಳ್ಬೇಕು, ಗುರೋಹೋ ಅಂತ ಹೇಳ್ಬೇಕು. ಆಕ್ಚುಲಿ ಗುರೋಹೋ ಉಚ್ಚಾರಣೆ ಸಾಧ್ಯವಾಗಬೇಕು, ಗುರು ಅಲ್ಲ, ಒಂದೇ ಗುರು ಚರಣಾರವಿಂದಂ, ಶ್ರೀ ಚರಣಾರವಿಂದಂ ಅಲ್ಲ, ಒಂದೇ ಗುರು ಅಲ್ಲ, ಒಂದೇ ಗುರೋಹೋ ಶ್ರೀ ಚರಣಾರವಿಂದಂ. ಆಮೇಲೆ ಮಹಾಪ್ರಭೋ ಕೀರ್ತನ ನೃತ್ಯ ಗೀತ, ಇಲ್ಲೇನ್ ಮಿಸ್ಟೇಕ್ ಮಾಡ್ತೀವಿ, ಎಲ್ಲರೂ ಏನ್ ಹೇಳ್ತಾರೆ ಗೊತ್ತಾ, ಗೀತಾ ಅಂತ ಹೇಳ್ತಾರೆ. ಈಗ ಯಾರು ಮಾತಾಜಿಗೆ ಸಂಬೋಧನೆ ಮಾಡ್ತಾ ಇಲ್ಲ ನಾವು, ಇದು ಮಹಾಪ್ರಭುಗಳ ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಕೀರ್ತನೆ, ಅವರ ಗುಣ ಕೀರ್ತನೆ, ಅವರನ್ನು ಹೇಳಿಕೊಟ್ಟಿದ್ದು ನೃತ್ಯ ಮತ್ತು ಗೀತ. ಏನು ಹರೇ ಕೃಷ್ಣ ಮಹಾಮಂತ್ರ ಗೀತ, ಅದ್ರ ಬಗ್ಗೆ ಹೇಳ್ತಾ ಇದ್ದ. ಗೀತ ಅಂದ್ರೆ ಸಾಂಗ್, ಗೀತಾ ಅಂದ್ರೆ ಹಾಡೋದಲ್ಲ, ಸಾಂಗ್. ಇಲ್ಲಿ ಬರೋದು ಮೇನ್ ಏನೋ ಗೀತ, ಗೀತಾ ಅಲ್ಲ, ಗೀತ. ಬಹಳ ಜನ ಏನ್ ಹೇಳ್ಬಿಡ್ತಾರೆ ಗೊತ್ತಾ, ಮಹಾಪ್ರಭು ಕೀರ್ತನ ನೃತ್ಯ ಗೀತಾ ಹೀಗೆ ಹಾಡ್ತಾರಲ್ಲ ಜಾಸ್ತಿ ಜನ. ಆದ್ರೆ ಗೀತ ಇರೋದು ಅದು ಮುಂದೆ, ಅದನ್ನ ನಾವು ಗಮನಪೂರ್ವಕವಾಗಿ ಮಾಡಬೇಕು. ವಾದಿತ್ರ ಮಾಧ್ಯಾನ್ ಮನಸೋರಸೇನ, ಬಹಳ ಸರಿ ಎಲ್ರು ವಾದಿತ್ರ ಮಾಧ್ಯಾನ್ ಅಂತ ಹಾಡ್ತಾರೆ, ಮಾಧ್ಯಾನ್ ಅಲ್ಲ, ಅದು ಮಾಧ್ಯನ್. ಅಂಡರ್ಲೈನ್ ಮಾಡ್ಕೊಳ್ಬೇಕಾದ್ರೆ ನಿಮ್ಗೆ ಯಾವ್ದಾವ್ದು ಇದು ತಪ್ಪಾಗುತ್ತೆ. ರೋಮಾಂಚಕಂಪಾ ಶ್ರುತರಂಗವಾಜೋ ವಂದೇ ಗುರು ಶ್ರೀ ಚರಣಾರವಿಂದಂ. ರೋಮಾಂಚನವಾಗುತ್ತೆ ಭಗವಂತನ ಈ ಚೈತನ್ಯ ಮಹಾಪ್ರಭುಗಳ ಕೀರ್ತನೆಯನ್ನ ಮಾಡ್ಬೇಕಾದ್ರೆ, ಅವರ ಗುಣಾನು ಕೀರ್ತನೆ, ನೃತ್ಯ, ಗೀತ, ನಾಮಸ್ಮರಣೆ ಮಾಡ್ತಾ ಇರ್ಬೇಕಾದ್ರೆ ಈ ಅವ್ರಿಗೇನಾಗುತ್ತೆ, ರೋಮಾಂಚನ ಆಗುತ್ತೆ. ಕಂಪಾಶ್ರು ಅಂದ್ರೆ ಅಶ್ರು ಧಾರ ಆಗುತ್ತೆ, ಅಶ್ರುಗಳ ತರಂಗವೇ ಬರುತ್ತೆ ಅಂತ ಗುರುಗಳಿಗೆ ನಾನು ಗೌರವಪೂರ್ವಕ ಪ್ರಣಾಮಗಳನ್ನ ಅರ್ಪಿಸ್ತೇನೆ ಅಂತ ಗುರುಗಳ ಚರಣಗಳಿಗೆ. ಆಮೇಲೆ ಮೂರನೇದು ಶ್ರೀ ವಿಗ್ರಹಾರ. ನಾನು ಮೀನಿಂಗ್ ಅಲ್ಲಿ ಡೀಪ್ ಆಗಿ ಹೋಗ್ತಾ ಇದ್ದೆ ಇವತ್ತು, ಯಾಕಂದ್ರೆ ಮೇನ್ ಉಚ್ಚಾರಣೆ ಬಗ್ಗೆ ನಾವು ಹೋಗ್ತಾ ಇದ್ವಿ. ಶ್ರೀ ವಿಗ್ರಹಾರಾಧನ, ವಿಗ್ರಹ ಆರಾಧನ, ಅದು ಸಂಧಿ ಸೇರಿಸಿದಾಗ ಏನಾಗುತ್ತೆ, ವಿಗ್ರಹಾರಾಧನ.
ಶ್ರೀ ವಿಗ್ರಹಾರಾಧನ ನಿತ್ಯನಾಣ ಶೃಂಗಾರ ತನ್ಮಂದಿರ ಮಾರ್ಜನಾದು. ಇಲ್ಲಿ ಯಾರು ಶೃಂಗಾರ ಅನ್ನೋದು ಶೃಂಗಾರ ಅನ್ನೋದು ಶೃಂಗಾರ ತನ್ಮಂದಿರ ಮಾರ್ಜನಾದೌ ನಾದೌ ದೌ ಇದೆ ಕೊನೆಗೆ ಯುಕ್ತಶ್ಚ ಭಕ್ತಾಂ ಶರಯುಂಜತೋಪಿ ವಂದೇ ಗುರೋ ಶ್ರೀ ಚರಣಾರವಿಂದಂ. ಈ ಎಲ್ಲ ಶ್ರೀ ವಿಗ್ರಹ ಆರಾಧನಾ, ನಿತ್ಯ ಭಗವಂತನ ವಿಗ್ರಹ ಆರಾಧನೆ, ಅವರು ಶೃಂಗಾರ, ತನ್ ಮಂದಿರ ಮಾರ್ಜನ, ಅದು ಅಂದ್ರೆ ಭಗವಂತನ ಮಂದಿರ ಮಾರ್ಜನ. ಮಾರ್ಜನ ಅಂದ್ರೆ ಏನು? ಸ್ವಚ್ಛಗೊಳಿಸೋದು. ಈ ಎಲ್ಲ ಕಾರ್ಯಗಳಲ್ಲಿ ಯುಕ್ತಶ್ಯ ಅಂದ್ರೆ ಭಕ್ತರನ್ನ ಅವ್ರು ಏನ್ ಮಾಡ್ತಾರೆ? ತೊಡಗಿಸ್ತಾರೆ. ನಿಯುಂಜ ನಿಯುಂಜ ಅಂದ್ರೆ ಅವ್ರಿಗೆ ಅವರು ಈ ಸೇವೆಗಳಲ್ಲಿ ತೊಡಗಿಸ್ತಾರೆ ಅಂತ ಗುರುಗಳಿಗೆ ನಾನು ಗುರುಗಳ ಚರಣಕಮಲಗಳಿಗೆ ನಾನು ವಂದಿಸ್ತೇನೆ. ಚತುರ್ವಿಧ, ಇಲ್ಲಿ ನೋಡಿ ಬಹಳ ಜನ ಏನ್ ಹೇಳ್ತಾರೆ, ನಾಲ್ಕನೇದು ಚತುರ್ವಿಧ ಅಂತ ಹೇಳ್ತಾರೆ. ಇರೋದೇನದು? ಚತುರ್ವಿಧ ಶ್ರೀ ಭಗವತ್ ಪ್ರಸಾದ. ಕೊನೆಗೆ ದ ಇದೆ, ದೋ ಇಲ್ಲ. ಬಹಳ ಸರಿ ಏನಂತಾರೆ? ಚತುರ್ವಿಧ ಶ್ರೀ ಭಗವತ್ ಪ್ರಸಾದೋ ಅಂತ ಹಾಡ್ತಾರೆ. ಇಲ್ಲ, ದೋ ಇಲ್ಲ ಇಲ್ಲಿ. ಭಗವತ್ ಪ್ರಸಾದೋ ಅದು 8ನೇ ಕೊನೆ ಏನ್ ಹೇಳ್ತಾರೆ ನೀವು ನುಡಿಯಲ್ಲಿ ಬರುತ್ತದೆ. ಚತುರ್ವಿಧ ಶ್ರೀ ಭಗವತ್ ಪ್ರಸಾದ, ಪ್ರಸಾದೋ ಇಲ್ಲ. ಆಮೇಲೆ ಸ್ವಾದ್ವನ್ನ ತೃಪ್ತಾನ್ ಹರಿಭಕ್ತ ಸಂಘ. ಈ ರೀತಿ 4 ಪ್ರಕಾರದ ಭಗವಂತನ ಪ್ರಸಾದವನ್ನ, ಸ್ವಾದ್ವನ್ನ ಅಂದ್ರೆ ಅದನ್ನ ಆಸ್ವಾದಿಸೋದು. 4 ಪ್ರಕಾರದ ಯಾವ್ಯಾವ್ದು ಹೇಳಿದ್ದಾರೆ? ಕನ್ನಡದಲ್ಲಿ ಏನ್ ಹೇಳ್ಬೇಕು? ಲೇಖ್ಯ ಅಂತ ಹೇಳ್ತಾರೆ ಸಂಸ್ಕೃತ. ಲೇಖ್ಯ ಅಂದ್ರೆ ನೆಕ್ಕೋದು. ಈಗ ಶ್ರವಣಪ್ರಾಸಿ ಏನಿದೆ ಅಲ್ಲ, ಅದು ಲೇಖ್ಯ. ನೆಕ್ತಾರೆ ಲೇಖ್ಯ. ಆಮೇಲೆ ಅಗಿಯೋದು, ಆಮೇಲೆ ಏನು ಕುಡಿಯೋದು, ಆಮೇಲೆ ಕೆಲವೊಂದಿಷ್ಟು ಹೀರೋದು. ನಾವು ಎಳ್ನೀರನ್ನು ಏನ್ ಮಾಡ್ತೀವಿ? ಹೀರ್ತೀವಿ. ಈ ರೀತಿ ಬೇರೆ ಬೇರೆ ಪ್ರಕಾರದ ಏನು ಚತುರ್ವಿಧ 4 ಪ್ರಕಾರದ ಪ್ರಸಾದ, ಭಗವಂತ ಪ್ರಸಾದವನ್ನ ಅವರು ಹರಿಭಕ್ತ ಸಂಘ, ಭಕ್ತರ ಸಂಘದಲ್ಲಿ ಅದನ್ನ ಸ್ವೀಕಾರ ಮಾಡೋದು ಅವರು ತೃಪ್ತರಾಗ್ತಾರೆ ಅಂತ ಗುರುಗಳಿಗೆ ನಾನೇನು ಚರಣಕಮಲಗಳಿಗೆ ವಂದಿಸ್ತೇನೆ. 5ನೇದು ಶ್ರೀ ರಾಧಿಕಾ ಮಾಧವಯೋರಪಾರ ಮಾಧುರ್ಯ ಲೀಲಾ ಗುಣರೂಪ ನಾಮ್ನ. ಇದೇನು ಯಾರು ಜಾಸ್ತಿ ಮಿಸ್ಟೇಕ್ ಮಾಡೋದು ಇಲ್ಲಿ ನೋಡಿ. ಆಮೇಲೆ 3ನೇ ಲೈನಲ್ಲಿ ಪ್ರತಿಕ್ಷಣ ಸ್ವಾಧನ ಲೋರೂಪಸ್ಯ ಏನಿದೆ? ಪ್ರತಿಕ್ಷಣ ಕ್ಷಣ ಆಸ್ವಾದನ. ಪ್ರತಿ ಕ್ಷಣದಲ್ಲಿ ಅವ್ರು ಏನ್ ಮಾಡ್ತಾರೆ? ಶ್ರೀ ಶ್ರೀ ರಾಧಾಕೃಷ್ಣರ ಲೀಲೆಗಳ ಬಗ್ಗೆ, ಮಾಧುರ್ಯ ಲೀಲೆ, ಅವ್ರ ಲೀಲೆಗಳ ಬಗ್ಗೆ, ಅವರು ಗುಣಗಳ ಬಗ್ಗೆ, ರೂಪದ ಬಗ್ಗೆ, ಬೇರೆ ಬೇರೆ ರಾಧಾಕೃಷ್ಣ ಅವರ ನಾಮಸ್ಮರಣೆ ಬಗ್ಗೆ ಅವ್ರು ಏನ್ ಮಾಡ್ತಾ ಇರ್ತಾರೆ? ಪ್ರತಿಕ್ಷಣ ಆಸ್ವಾದನೆ ಮಾಡ್ತಾ ಇರ್ತಾರೆ. ಅದಕ್ಕೆ ಪ್ರತಿಕ್ಷಣ ಆಸ್ವಾದನ, ಕ್ಷಣ ಆಸ್ವಾದನ ಇದ್ದುದು ಕೂಡಿ ಹೇಳಿದಾಗ ಏನಾಗ್ತದೆ? ಪ್ರತಿಕ್ಷಣಾಸ್ವಾದನ ಲೋರೂಪಸ್ಯ. ಆ ಬರುತ್ತೆ, ನಗೆ ಆಕಾರ ಅಂತ ಬರುತ್ತೆ. ಪ್ರತಿಕ್ಷಣಾಸ್ವಾದನ ಲೋಲುಪಸ್ಯ ವಂದೇ ಗುರು ಶ್ರೀ ಶರಣಾರವಿಂದಂ ಅಂತ ಪ್ರತಿಕ್ಷಣದಲ್ಲಿ ಶ್ರೀ ಶ್ರೀ ರಾಧಾ ಮಾಧವ ರಾಧಾಕೃಷ್ಣರ ಅಪಾರ ಗುಣ, ಲೀಲೆ, ನಾಮ, ಕೀರ್ತನೆಯಲ್ಲಿ ಮಗ್ನರಾಗಿರ್ತಾರೆ. ರೂಪ ಅವರ ಅಂತ ಗುರುಗಳ ಚರಣಕಮಲಗಳಿಗೆ ನಾನು ನಮಸ್ಕಾರ ಮಾಡ್ತೇನೆ. ನಿಕುಂಜಯೂನೋ ರತಿಕೇಲಿ ಸಿದ್ಧೈ ಯಾಯಾಲಿಭಿರ್ಯುಕ್ತಿರಪೇಕ್ಷಣೀಯ. ನಿಕುಂಜಯೂನೋ, ನಿಕುಂಜದಲ್ಲಿ ಒಂದು ಪ್ರೇಮ ಲೀಲೆಗಳಲ್ಲಿ
ಮಗ್ನರಾಗಿರುವಂತ ಯಾರು ಶ್ರೀ ಶ್ರೀ ರಾಧಾಕೃಷ್ಣರ ಪ್ರೇಮ ಲೀಲೆಗಳಲ್ಲಿ ಮಗ್ನರಾಗಿರ್ತಾರೆ ಗುರುಗಳು. ಯಾಕಂದ್ರೆ ಅವ್ರಿಗೆ ಅತ್ಯಂತ ಅಪೇಕ್ಷಣೀಯ, ಅತ್ಯಂತ ಪ್ರಿಯರಾಗಿದ್ದಾರೆ ಗುರುಗಳು, ಅತ್ಯಂತ ಪ್ರಿಯರಾಗಿದ್ದಾರೆ ಅವರು. ಯಾಕಂದ್ರೆ ನಾವು ಹೇಳಿದ್ವಿ ನಮ್ಮ ಸಂಪ್ರದಾಯ ಏನಿದೆ ಇದು ಮಂಜರಿ ಸಂಪ್ರದಾಯ. ಮಂಜರಿ ಅಂದ್ರೆ ಇವರು ಚಿಕ್ಕ ಬಾಲಕಿಯರು, ಒಂದು 4 ರಿಂದ 6 ವರ್ಷದ ಬಾಲಕಿಯರು. ಒಳ್ಳೆ ಏನ್ ಮಾಡ್ತಾ ಇರ್ತಾರೆ, ರಾಧಾಕೃಷ್ಣರ ಲೀಲೆಗಳಲ್ಲಿ ಅವ್ರಿಗೆ ಸಹಾಯ ಮಾಡ್ತಾ ಇರ್ತಾರೆ. ಅಂದ್ರೆ ಮನುಷ್ಯನಲ್ಲಿ ಯಾವುದೇ ವಿಕಾರ ಇಲ್ಲ. ಅವರು ರಾಧಾಕೃಷ್ಣರ ಈ ಮಧುರ ಲೀಲೆಗೆ ಅವರು ಸಹಾಯ ಮಾಡ್ತಾ ಇರ್ತಾರೆ. ಅವರು ಆ ವ್ಯವಸ್ಥೆಯನ್ನು ಮಾಡೋದ್ರಲ್ಲಿ ಅಂದ್ರೆ ಕುಂಜವನ್ನ ಎಲ್ಲ ಹೂಗಳಿಂದ ಸಿದ್ಧಪಡಿಸಿ ಅವರು ಏಕಾಂತದಲ್ಲಿ ತಮ್ಮ ಪ್ರೇಮ ಲೀಲೆಗಳಲ್ಲಿ ತೊಡಗಲಿಕ್ಕೆ ಅವ್ರು ಏನ್ ಮಾಡ್ತಾರೆ, ಸಹಾಯ ಮಾಡ್ತಾರೆ. ಅದರಲ್ಲಿ ಏನಾಗಿದ್ದಾರೆ ಅವರು ತತ್ರಾತಿ ದಾಕ್ಷ, ಅದರೊಳಗೆ ತತ್ರ ಅತಿ ದಕ್ಷ, ಅದರೊಳಗೆ ತುಂಬಾ ದಕ್ಷರಾಗಿದ್ದಾರೆ. ಅತಿ ದಕ್ಷ ಅದನ್ನ ಸೇರ್ಸಿ ಹೇಳಿದಾಗ ಏನಾಗುತ್ತೆ, ತತ್ರಾತಿ ದಾಕ್ಷ ಆಗುತ್ತೆ. ದಾಕ್ಷ ಏನಿದೆ ಅದರಲ್ಲಿ ಅತ್ಯಂತ ದಕ್ಷರಾಗ ಅತಿ ವಲ್ಲಭಸ್ಯ ಮತ್ತು ಭಗವಂತನಿಗೆ ಅವರು ಅತಿ ಪ್ರಿಯರಾಗಿರುವುದು ಅಂತ ಗುರುಗಳಿಗೆ ಶರಣ ಕಮಲಗಳಿಗೆ ನಾನು ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸ್ತೇನೆ. हरे कृष्ण. हरे चार्जिंग ऑन नहीं किया, ऑन नहीं किया उसको नहीं. तत्राति दाक्षात् अति वल्लभस्य. ಆಮೇಲೆ 7ನೇದು ಸಾಕ್ಷಾಧರಿತ್ವೇನ ಸಮಸ್ತ ಶಾಸ್ತ್ರೇ. ಎಲ್ಲ ಶಾಸ್ತ್ರಗಳು ಏನ್ ಹೇಳ್ತಾರೆ ಅಂದ್ರೆ ಗುರುಗಳು ಅವರು ಸಾಕ್ಷಾತ್ ಹರಿತ್ವೇನ, ಹರಿ ಅಂದ್ರೆ ಹರಿಗೆ ಸಮಾನವಾದವರು, ಸಾಕ್ಷಾತ್ ಹರಿ. कुछ तो गड़बड़ हो गया, कुछ हिलाया वायर, कुछ वायर हिल गया.